ಭ್ರಷ್ಟಾಚಾರಿಗಳು ಹುದುಗಿಟ್ಟುಕೊಂಡಿರುವ ಹಣವು ಕಪ್ಪು. ಒಟ್ಟಾರೆ ಈ ಲೋಕದ ಜನರ ಮನಸ್ಸುಗಳೆಲ್ಲ ಕಪ್ಪು 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 ಕಪ್ಪು. ನಾನೊಬ್ಬೇ ಬೆಳಗ್ಗೆ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ರಾಮಚಂದ್ರ ನಾಯಕರು ಬಹಳ ಮಾರ್ಮಿಕವಾಗಿ ಎಲ್ಲರ ಮನಮುಟ್ಟುವಂತೆ ತಮ್ಮ ನೂತನ ಶೈಲಿಯ ಕವನವನ್ನು ತಮ್ಮ ಮುಂದೆ ವಾಚಿಸಿದ್ದಾರೆ. ಅವರಿಗೆ ಈ ಸಂಘಟನೆಯ ಪರವಾಗಿ ಧನ್ಯವಾದಗಳು. ಈಗ ತಮ್ಮ ಮುಂದೆ ಒಂದು ರೀತಿಯ ತ್ರಿಲೋಕ ಸುಂದರಿ ಅಂತ ಅಂದ್ರೂ ಅಡ್ಡಿಲ್ಲ, ಯುವ ಕವಿಯತ್ರಿ, ಹೊಸ ಹುಮ್ಮಸ್ಸು, ಅವರಿಗೆ ನವನವೀಯತೆಯಿಂದ ಕೂಡಿರ್ತಕ್ಕಂತಹ ಪದ್ಯಗಳನ್ನೆಲ್ಲ ವಾಚಿಸಬೇಕೆನ್ನತಕ್ಕಂತಹ ತುಡಿತ ಮಿಡಿತಗಳ ಆಕೆಗಿದೆ. ಕುಮಾರಿ ಮೀನಾಕ್ಷಿಯವರು ತಮ್ಮ ಸ್ವರಚಿತ ಕವನವನ್ನ ತಮ್ಮ ಮುಂದೆ ಈಗ ವಾಚಿಸಲಿಕ್ಕಿದ್ದಾರೆ. ಧನ್ಯವಾದಗಳು. ನಾನು ಒಂದು ಕವನವನ್ನು ಹೇಳ್ತೇನೆ. ನಾನು 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 ಎರಡು ಕೋಶದಲ್ಲಿ ಹಸಿನ ಬೊಕ್ಕೆ, ಕತ್ತಲೆ ಕವಿದ ವಾತಾವರಣದಲ್ಲಿ ಕೈಕತ್ತದ ಸೊಂಬು. ನಾನು 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 ನಾನಾ ಮೆತ್ತಗಿನ ಎರಡು ಹಲಸಿನಕಾಯಿ, ಕತ್ತಲೆ ಕೋಶದಲ್ಲಿ ತುಂಬಿರುವ ಕೈಕತ್ತದ ಸೊಂಬಿನ ಜೊತೆಗೆ ಬಾಳೆ ಎಳೆಯುತ್ತಂಟು. ಧನ್ಯವಾದಗಳು. ಕವನ ಇದಕ್ಕೆ ಕವನ ಅಂತಾರ, ಕವನ ಅಂತಾರ ನಮ್ಮ ಇದ್ರಲ್ಲ. ಅಲ್ಲ, ನಾನು ನಾನು ನೀನು ನೀನು ನಾನು ನಾನು ಇದಾದ ಕವನ. ಓದಿ ನಿಮ್ಗೆ ಏನು ಓದುತ್ತಾರೆ ಬರ್ಕೊಂಡು ಓದಿ. ನಿಮ್ ಗಂಡದಿರು ಓದಾರ ಇದ್ರ ಓದಿ ಮನೆ ಓದಿ. ನಮ್ಮೂರಿನ ಸಾಮಾನ್ಯ ರೈತರು ಈ ಕವನವನ್ನ ಎಷ್ಟು ಕೂಲಂಕುಷವಾಗಿ ಆಲಿಸಿ ಅರಿತುಕೊಂಡು ಮಾತಾಡಿದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಎಂದು ಭಾವಿಸ್ತೇನೆ. ಉಳುವವನೇ ಹೊಲದ ಒಡೆಯ ಅಂತ ಹೇಳ್ತಾವೆ. ಅವ ನಿಜವಾದಂತ ಕೃಷಿಕ. ಈಗಿನ ಯುವತಿಯರು ಇಂಥ ಕವನಗಳನ್ನು ಬರೆಯುವಾಗ ಸ್ವಲ್ಪ ಲಕ್ಷ್ಯ ಕೊಡಬೇಕು ಅಂತಕ್ಕಂಥ ಅಂಶವನ್ನು ಅವರೇ ತಿಳಿ ಹೇಳಿದ್ದಾರೆ. ನಿಮಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ಈಗಾಗಲೇ ಕವಿಗೋಷ್ಠಿಗಾಗಿ ನೀವು ಬಂದವರಲ್ಲ, ಒಂದೇ ಇದ್ರವ್ರು ನೀವು ಇರ್ಲಿ. ಆದ್ರೂ ಓದ್ಲಿ, ಅವ್ರು ಪೂರ್ತಿ ಓದ್ ನಂತರ ನಮ್ಮ ಕವನ ನಾವು ಹೇಳ್ತೇವೆ. ಅದಕ್ಕಾಗಿ ಇಲ್ಲೇ ಇರ್ತೇನೆ ಹೇಳಿ. ನಾನು ಇದ್ನಲ್ಲ ಕೊನೆಗೆ ಹೇಳ್ತೇನೆ ಕವನದ ಈಗ ಇನ್ನೋರ್ವ ಯುವ ಕವಿಯತ್ರಿ ಕುಮಾರಿ ತಾರಾ ಅವರು ತಮ್ಮ ಮುಂದೆ ಕವನವನ್ನು ವಾಚಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬರೆದಂತ ಕವನ ಹೇಳ್ತಾ ಇದ್ದೀನಿ. ಅಂಗಳದೊಳಗೆ ನೀರು ನಿಂತಿತ್ತು, ಬಹುಶಃ ರಾತ್ರಿ ಮಳೆ ಬಂದಿತ್ತು. ಟಿಮ್ ಟಿಮ್ ಟಿಮ್. ನಿಲ್ಸ ಮನೆ, ಬಗೀಲ್ ನಿಲ್ಸ. ಯಾಕೆ ಹೇಳ, ಅಂಗದಲ್ಲೇ ಮಳೆ ಬಂದಾಗ ನೀರು ನಿಲ್ಲದೆ ಮತ್ತೇನು ಸರಿ ನಿಲ್ಲುದ? ಅಯ್ಯ, ನೀವು ಕವನ ಬರೀತಾರೆ, ಮತ್ತೀಗ ಕವನ ಇಟ್ಟಿದ್ ನಿಮ್ದ ಇಟ್ಟು ಕವನ ಈಗ ಹೇಳ್ತೇನೆ. ನಿಂದ ಕಡಿ ಕವನ ಹೇಳು. ಕವನ ದಯಮಾಡಿ ಹೊತ್ತಾಗೆ ನಾ ಅವಕಾಶ ಮಾಡಿಕೊಡ್ತೇವೆ. ಕವನ ಹೇಳ, ಕಡಿ ಕಾಲ್ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡದೆ ಇದ್ರ ಅದು ಇನ್ನೊಂದು ಕವಿತೆ. ಅದು ಬಾಸಗೌಡ, ಇದು ಸೂರ್ವೆ, ಅಲ್ಲಿರೋದು ಒಂದು ಕೂರ್ವೆ, ನೀನೆಲ್ಲಿರುವೆ. ನಮಸ್ಕಾರಗಳು. ಆಯ್ತಾ? ಮತ್ತೆ ನಿಂದಿದ ಮನೆ ಮತ್ತೆ ಓದುದು ಇಲ್ಲ, ಅಲ್ಲಿ ಇದ್ರು ಓದ, ಮತ್ತೆ ಇದ್ದುದಲ್ಲೇ ಒಳಗಿಂದೊಳಗೆ ಇಟ್ಕೊಂಬೇಡ. ಈ ಜನ ಕವನ ಬರೀತಾರೆ ನೀವು, ನಿಮ್ಗೆ ಗಂಡದಿರು ಓದಾರೆ ಅಂತ ಮೊದಲೇ ಕೇಳಿ.
ನಿಮ್ಮ ಮಕ್ಕಳನ್ನ ಈ ಕವನ ಬರುದು ಇದು ಮಾಡುದು ನಿಮ್ಮ ಮಕ್ಕಳ ಪಾನ್ ಮಿಂಟಿಗೆ ಆ ಮಿಂಟಿಗೆ ಈ ಮಿಂಟಿಗೆ ಕಳಿಸುದು. ಇಲ್ಲ ನಾವು ರೈತರಿವು ನೋಡ, ನಿಮ್ಮ ಇಲ್ಲ ನಾವು ಬಿಗಿ ಬಡುಕಿದಂಗಾಗಿದ್ದೀವಿ. ಮುಂದೆ 8ನೇದಾಗ ನಿಮ್ಮ ಕವನಕ್ಕೆ ಹಿಂದೆ ಇದಕ್ಕೆ ಸಿಕ್ಕರೆ ಈ ಸ್ವಾಮರ್ ಇದಕ್ಕೆ ಸಿಕ್ಕರೆ ಬರು ಸ್ವಾಮರ್ ಅದಕ್ಕೆ ಪ್ರಶಸ್ತಿ. ನೀವು ಆ ಪ್ರಶಸ್ತಿ ತಗೊಂಬಕ್ಕಿಂತ ಇಲ್ಲ ಒಂದು ಸಭಾಭವನ ಇದ್ ನೋಡಿಲ್ಲ, ಆ ಕ್ರಿಕೆಟ್ ಆಡಲ್ಲ ಅಲ್ಲಿ ರಾಸ್ತೆ ಮಾಡಿಕಾರಲ್ಲ ಸಿಟಿಗರಿ ಕ್ರಾಸ್ನ ಕಡೆ, ಅಲ್ಲಿಂದ ಮುಂದೆ ಸರಿ ಕೊಟ್ಟು ತಂದ್ಕೊಬಿಡಿ. ಮತ್ತೆ ಹೇಳ್ತೀವಿ, ಒಂದು ತಾಸು ಸಂಜೆ ಬರೀಗ ನಿಮ್ಮ ಅಪ್ಪನ ಜಮೀನಲ್ಲ ಒಂದು ತಾಸು ಮೈ ಮುರಿದು ದುಡಿದ್ರೆ ಗೊತ್ತಾಗ್ತದೆ ನಿಮ್ಮ ಕವನ ಯಾವುದು. ನಿಮ್ಮ ಕವನದಿಂದ ಯಾರು ಉದ್ಧಾರ ಆಗಾರ? ಅದ್ರದ್ದು ಬಿತ್ತು ಸಿರೂರು ಗುಡಿ ಬಿದ್ದಾಗ ನೀವು ಆ ಕವನ ಬರ್ತದೆ. 1 ರೂಪಾಯಿನ ಅಕ್ಕಿ ಕಾಳ ಯಾರಿಗರುವ ದಾನ ಕೊಟ್ಟದ್ರೆ ಹುಂಡಿ ಗೋಪು ಕೊಟ್ಟ, ಆ ಹೆಗರ್ ಗಂಪು ಕೊಟ್ಟ, ನಾಗರಾಜ್ ವಕೀಲಿ ಕೊಟ್ಟ, 8 ಜನ ಅಕ್ಕಿ ವಸ್ತ್ರ ಏನೇನು ಬೇಕೋ ಹಳ್ಳ ತುಂಬದಕ ಎಲ್ಲ ಗುಡು ಹರಿದು ಬಿದ್ದಾಗ ಏನೇನು ಸಹಾಯ ಮಾಡ್ಯಾರ. ನೀವು ಕವನ ಬೆಂಗಳೂರಲ್ಲಿ ಕೂತ್ಕ ಕವನ ಬರುವುದು ನಿಮ್ಮಿಂದ ಯಾರು ಒಬ್ಬರು ಉದರಗರ ಅದು ಅಲ್ಲ ಬಿಡ. ಈಗ ನೀವು 1 ತಾಸು ನಿಮ್ಮ ಅಪ್ಪನ ಜಮೀನಲ್ಲಿ ಏನು ಬೆಳೆದಿದ್ ನೋಡರಿ, ಪಳಮುಳು ಬೆಳೆದಿದ, ಅಕ್ಕಿ ಮರ ಬೆಳೆದಿದ, ಬೇಬರ್ಸಿಗೆ ಇಟ್ಟರಿಯ ನಿಮ್ಮ ಕವನದಿಂದ ಹಿಂಡ್ರ 8 ಜನ ಹಿಂಗಸರಿಗೆ ಅಂಟಿರ್ ಬಿಡ್ತೇವ್ರ. ನಿಮ್ಮ ಕವನ ಓದ್ಕೊಂಡ ಏನಾಗಿದೆ ಅಂದ್ರೆ ತಲೆ ಕಿಟ್ಟು ಹೋಗಿ ಜನಕ. ನಿಮ್ಮ ಈ ಕವನ ನಿಮ್ಮಟ್ಟಿಗೆ ಕಾಣ್ಬೇಕ. ಈಗ ಇಲ್ಲ ಯಾವುದು ಪ್ರಚಾರ ಮಾಡೋಕೆ ಬರಬೇಡಿ. ನಿಮ್ಮ ಈ ಕವನ ನಮ್ಮ ಕವನ ಶುರು ಮಾಡ್ಲ, ನಮ್ಮ ಕವನ ಶುರು ಮಾಡ್ಬೇಕೇನ? ಯಾವ್ದು ಬೆಳಗ ಮುಂಚಿದ ಕಂಡು ಅಪ್ಪನ ಸಂತಿಗೆ ಹೂಡುಕ ಹೋದದ್ದು ಅದ್ರ ಶುರು ಮಾಡ್ತಿ ಕಾಡಿಗೆ. ಅದಕ್ಕೂ ಮೊದಲು ಮತ್ತೊಂದು ಮಾತು ಹೇಳ್ತಿ, ಕಬ್ಬು ಬೆಳೀತದು, ಭತ್ತ ಬೆಳೀತದು, ಮನೇಲೇ ಬಸ್ಲೆ ಹರಿಗೆ ಬಸ್ಲಿ ಸೊಪ್ಪು ಮತ್ತೊಂದು ಮರ್ದೊಂದು ಜಮೀನು ಕರಿ